ನಮಸ್ಕಾರ. ಬೆಂಗಳೂರಂದ್ರೆ ಬರೀ ಟೆಕ್, ಟ್ರಾಫಿಕ್ ಅಷ್ಟೇನಾ? ಅಲ್ಲ. ಇಲ್ಲಿನ ಕೆಲವು ಮೂಲೆಗಳಲ್ಲಿ ರಾತ್ರಿಯ ಕತ್ತಲಲ್ಲಿ ಕೆಲವು ಕತೆಗಳು ಜೀವಂತವಾಗಿವೆ. ಅಂತಹದ್ದೇ ಒಂದು ಕತೆ ಇವತ್ತು ಯಶವಂತಪುರ ಕ್ರಾಸಿಂಗ್ನದ್ದು. ಕೇಳೋಕ್ ಸಿದ್ರಿದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಮಧ್ಯರಾತ್ರಿ, ಎಲ್ಲರೂ ಮಲ್ಗಿರೋ ಹೊತ್ತು, ನೀವೊಬ್ಬರೇ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕ ನಿಂತಿದ್ದೀರಿ. ಸುತ್ತಲೂ ಕಗ್ಗತ್ಲು, ಒಂದು ರೀತಿಯ ವಿಚಿತ್ರ ಶಾಂತಿ. ಆದರೆ ಆ ಶಾಂತಿಯಲ್ಲೇ ಒಂದು ಭಯ ಕೂಡ ಅಡಗಿಲೆ ಅಲ್ವಾ? ಅಂತಹ ಜಾಗದಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರೋದು ಏನಾದ್ರೂ ಇದ್ರೆ ಅಥವಾ ಇದ್ದಕ್ಕಿದ್ದಂತೆ ಏನಾದ್ರೂ ಎದುರಾದ್ರೆ ಹೆಚ್ಚಿನವರು ಅದನ್ನ ಭ್ರಮೆ ಅಂತಾರೆ. ಆದ್ರೆ ಕೆಲವರ ಅನುಭವಗಳು ಇದಕ್ಕೂ ಮೀರಿದ್ದು. ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಇವತ್ತು ನಾವು ಮಾತಾಡೋಕ್ ಹೊರಟಿರೋ ಕತೆ ನಮ್ಮ ಬೆಂಗಳೂರಿನಲ್ಲೇ ಯಶವಂತಪುರ ಬಳಿ ಇರೋ ಒಂದು ರೈಲ್ವೆ ಕ್ರಾಸಿಂಗ್ನಲ್ಲಿ ನಡೆದಿದೆ ಅಂತಾರೆ. ಹೌದು, ಇದು ಯಾವುದೋ ಹಳ್ಳಿಯ ಕಥೆಯಲ್ಲ, ನಮ್ಮದೇ ಊರಿನ ಕಥೆ. ಹೇಳ್ತಾರೆ, ಮಧ್ಯರಾತ್ರಿ ದಾಟಿದ ಮೇಲೆ ಆ ಕ್ರಾಸಿಂಗ್ ಹತ್ರ ಒಂದು ಆತ್ಮ ಕಾಣಿಸ್ಕೊಳ್ತಂತೆ. ಯಾರಿಗೂ ತೊಂದರೆ ಕೊಡದೆ ಸುಮ್ಮನೆ ಇರುತ್ತಾ? ಇಲ್ಲ, ಇದೊಂದು ಬರೀ ದೆವ್ವದ ಕಥೆ ಅಲ್ಲ, ಇದೊಂದು ಎಚ್ಚರಿಕೆಯ ಕಥೆ. ಸರಿ, ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಹೇಗೆ? ಪ್ರತಿಯೊಂದು ದಂತಕಥೆಯ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ. ಈ ಕಥೆಯ ಮೂಲ ಅನಿಲ್ ಅನ್ನೋ ಒಬ್ಬ ಯುವಕ. ಇದು ನಡೆದಿದ್ದು 2015ರಲ್ಲಿ. ಅನಿಲ್ ಅನ್ನೋ ಹುಡುಗ ಒಂದು ಕಂಪನಿಯಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದ. ನಿಮ್ಮ ಹಾಗೆ ದುಡ್ದು ಮನೆಗೆ ಹೋಗೋ ಒಬ್ಬ ಸಾಮಾನ್ಯ ಯುವಕ. ಅವನ ರೂಟೀನ್ ಫಿಕ್ಸ್ ಆಗಿತ್ತು. ಪ್ರತಿದಿನ ರಾತ್ರಿ 1 ಗಂಟೆಗೆ ಕೆಲಸ ಮುಗಿಸಿ ಮನೆಗೆ ಹೊರಟ್ರೆ ಅದೇ ಯಶವಂತಪುರ ಕ್ರಾಸಿಂಗ್ ದಾಟ್ಕೊಂಡೇ ಹೋಗ್ಬೇಕು. ಇದು ಅವನಿಗೆ ಮಾಮೂಲಾಗಿತ್ತು. ಆದ್ರೆ ಒಂದು ದಿನ, ಆ ಮಾಮೂಲಿ ದಿನ ರಾತ್ರಿ ಎಲ್ಲವೂ ಬದಲಾಯಿತು. ಅದೇ ಆ ರಾತ್ರಿ ಅವನ ಜೀವನದ ಅತ್ಯಂತ ಭಯಾನಕ ರಾತ್ರಿ. ಮೊದಲು ಬಾರಿಗೆ ಅವನು ಅದನ್ನ ಎದುರಿಸಿದ್ದು. ಅವನು ಬೈಕ್ನಲ್ಲಿ ಬರ್ತಿದ್ದ. ಆ ದಿನ ವಿಪರೀತ ಮಂಜು ಕವಿದಿತ್ತು. 10 ಅಡಿ ಮುಂದಕ್ಕೆ ಏನಿದೆ ಅಂತಾನೂ ಕಾಣಿಸ್ತಿರ್ಲಿಲ್ಲ. ರಸ್ತೆಯಲ್ಲಿ ಒಂದೇ ಒಂದು ಗಾಡಿ ಇರಲಿಲ್ಲ, ಪೂರ್ತಿ ನಿಶ್ಶಬ್ದ. ಸಡನ್ನಾಗಿ ಆ ಮಂಜಿನ ಮಧ್ಯ ರೈಲ್ವೆ ಹಳಿಗಳ ಮೇಲೆ ಒಂದು ಆಕೃತಿ ನಿಂತಿತು. ಒಬ್ಬ ಹೆಂಗಸು. ಅನಿಲ್ ಬೆಚ್ಚಬಿದ್ದ. ಈ ಹೊತ್ತಲ್ಲಿ ಇಲ್ಲಿ ಯಾರಿವರು ಅಂತ ಅವನಿಗೆ ಶಾಕ್ ಆಯ್ತು. ಹತ್ತಿರ ಹೋಗಿ ನೋಡಿದಾಗ ಅವಳು ಬಿಳಿ ಸಿರೆ ಉಟ್ಟಿದ್ಲು. ಕೂದ್ಲು ಪೂರ್ತಿ ಬಿಟ್ಕೊಂಡಿದ್ಲು. ಗಾಳಿಗೆ ಹಾರಾಡ್ತಿತ್ತು. ಅವಳ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಗಾಬರಿಯಾದ ಅನಿಲ್ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬಿಡೋಣ ಅಂದ್ಕೊಂಡ. ಆದ್ರೆ ಗಾಡಿ ಸ್ಟಾರ್ಟ್ ಆಗ್ಲೇ ಇಲ್ಲ. ಫೋನ್ ತೆಗೆದು ಯಾರಿಗಾದ್ರೂ ಕಾಲ್ ಮಾಡೋಣ ಅಂದ್ರೆ ಸಿಗ್ನಲೇ ಇಲ್ಲ. ಈಗಂತೂ ಪೂರ್ತಿ ಲಾಕ್ ಆದಾಗಾಯ್ತು. ಆ ಸಂಪೂರ್ಣ ಮೌನದಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತು. ನನಗೆ ಮನೆ ತಲುಪಿಸು. ಅದು ಕೇಳಿದ ರೀತಿ ಇದೆಯಲ್ಲ, ಅದು ಸಹಾಯ ಕೇಳಿದ ಹಾಗಿರಲಿಲ್ಲ. ಅದೊಂದು ರೀತಿಯಲ್ಲಿ ತಣ್ಣನೆಯ ಆಜ್ಞೆಯಾಗಿತ್ತು. ಅಲ್ಲಿಂದ ಹೇಗೋ ತಪ್ಸ್ಕೊಂಡ್ ಬಂದ ಅನಿಲ್ಗೆ ಆ ಘಟನೆಯಿಂದ ಹೊರಬರೋಕಾಗ್ಲಿಲ್ಲ. ಇದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಹೊರಟ. ಅವನಿಗೆ ಸಿಕ್ಕಿದ್ದು 20 ವರ್ಷಗಳ ಹಿಂದಿನ ಒಂದು ಕರಾಳ ಸತ್ಯ. ಮರುದಿನ ಅನಿಲ್ಗೆ ಎದ್ದೇಳೋಕ ಆಡ್ಲಿಲ್ಲ. ವಿಪರೀತ ಜ್ವರ, ಬಾಯಿಂದ ಮಾತು ಬರ್ತಿಲ್ಲ. ರಾತ್ರಿ ಕಂಡಿದ್ದು ಸುಳ್ಳಲ್ಲ, ಅದು ನಿಜ ಅಂತ ಅವನ ದೇಹವೇ ಸಾಕ್ಷಿ ಹೇಳ್ತಿತ್ತು. ಅವನು ವಿಚಾರಿಸಿದಾಗ ಅಲ್ಲಿದ್ದ ಒಬ್ಬ ಹಳೇ ಗಾರ್ಡ್ ಒಂದು ಕತೆ ಹೇಳ್ದ. ಸುಮಾರು 20 ವರ್ಷಗಳ ಹಿಂದೆ ಒಬ್ಬ ಯುವತಿಗೆ ಮದುವೆ ನಿಶ್ಚಯ ಆಗಿತ್ತಂತೆ. ಆದ್ರೆ ಮದುವೆ ದಿನಾನೇ ಅವಳ ಪ್ರಿಯಕರ ಅವಳಿಗೆ ಮೋಸ ಮಾಡಿ ಕೈಕೊಟ್ಟ. ಆ ನೋವು ತಡ್ಕೊಳಕಾಗದೆ ಅವಳು ಇದೇ ಕ್ರಾಸಿಂಗ್ ಹತ್ರ ಬಂದು ಟ್ರೇನ್ಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಳು. ಅಂದಿನಿಂದ ಅವಳ ಆತ್ಮ ಇಲ್ಲೇ ಅಲಿಯುತ್ತಿದೆಯಂತೆ. ಶಾಂತಿಗಾಗಿ ಅಲ್ಲ, ತನ್ನ ಒಂಟಿತನಕ್ಕೆ ಒಬ್ಬ ಜೊತೆಗಾರನನ್ನ ಹುಡುಕ್ತ. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿದ್ರೆ ಚೆನ್ನಾಗಿತ್ತು. ಅದು ಮುಗ್ದಿರ್ಲಿಲ್ಲ. ಅನಿಲ್ನ ಅಸಲಿ ಪರೀಕ್ಷೆ ಇನ್ನೂ ಬಾಕಿಯಿತ್ತು. ಅವನು ಮತ್ತೆ ಅದೇ ಜಾಗಕ್ಕೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂತು. ಆ ರಾತ್ರಿ ಅನಿಲ್ ಕನ್ಸಲ್ಲಿ ಅವಳೇ ಬಂದ್ಲು. ಬಾ ಅಂತ ಕರೆಯೋಕ್ ಶುರು ಮಾಡಿದ್ಲು. ಅವನಿಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಅದೇ ಯಾವುದೋ ಒಂದು ಶಕ್ತಿ ಅವನನ್ನ ಮತ್ತೆ ಅದೇ ಕ್ರಾಸಿಂಗ್ ಕಡೆಗೆ ಎಳಿತಾ ಇತ್ತು. ಈ ಸಲ ಅವನು ಅವಳನ್ನ ಹತ್ರದಿಂದ ನೋಡ್ದು. ಮುಖ ಪೂರ್ತಿ ರಕ್ತದ ಕಲೆ, ಕಣ್ಣೀರಿಂದ ಕಪ್ಪಾಗಿತ್ತು. ತುಟಿಗಳೆಲ್ಲ ಒಡೆದೋಗಿದ್ವು. ಅವಳ ಮುಖದಲ್ಲಿ ದುಃಖಕ್ಕಿಂತ ಹೆಚ್ಚಾಗಿ ಒಂದು ಕ್ರೌರ್ಯ ಕಾಣಿಸ್ತಿತ್ತು. ಅವಳು ಹೇಳಿದ್ಲು, ನೀನು ನನ್ನ ಜೊತೆ ಬರಲೇಬೇಕು. ಅವಳ ಬೇಡಿಕೆ ಈ ಬಾರಿ ಸ್ಪಷ್ಟವಾಗಿತ್ತು. ಅವಳಿಗೆ ಮನೆಗೆ ಹೋಗ್ಬೇಕಾಗಿರ್ಲಿಲ್ಲ, ಅವನನ್ನ ತನ್ನ ಜೊತೆ ಕರ್ಕೊಂಡೋಗ್ಬೇಕಿತ್ತು. ಅವಳು ಅವನನ್ನ ಮುಟ್ಟಿದ್ಲು. ಆ ಸ್ಪರ್ಶ ಹೇಗಿತ್ತು ಅಂದ್ರೆ ಮೈಯಲ್ಲಿದ್ದ ರಕ್ತವೆಲ್ಲ ಹೆಪ್ಪುಗಟ್ಟಿದಾಗಾಯ್ತು. ಅವನ ಹೃದಯ ಬಡಿತವೇ ನಿಂತುಹೋದಾಗೆ ಭಾಸವಾಯಿತು. ಅವನು ಸಾವಿನ ದವಡೆಗೆ ಹೋಗಿದ್ದ. ಆದ್ರೆ ಏನಾಯಿತು ಏನೋ, ಅನಿಲ್ ಆ ಕ್ಷಣದಲ್ಲಿ ಬದುಕುಳಿದ. ಆದ್ರೆ ಆ ಘಟನೆಯಿಂದ ಅವನು ಪಾರಾದ್ರೂ ಅದರ ನೆನ್ಪಿಂದ ಯಾವತ್ತೂ ಪಾರಾಗ್ಲಿಲ್ಲ. ಅನಿಲ್ನ ಕೊನೆಯ ಮಾತುಗಳು ಹೀಗಿದ್ವು. ಅವಳು ಇನ್ನೂ ಅಲ್ಲೇ ಇದ್ದಾಳೆ, ಕಾಯ್ತಾ ಇದ್ದಾಳೆ. ಅಂದ್ರೆ ಆ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ.
ಅದು ಇನ್ನೂ ತನ್ನ ಮುಂದಿನ ಬಲಿಗಾಗಿ ಕಾಯ್ತಾ ಇದೆ. ಹಾಗಾದ್ರೆ ಯೋಚನೆ ಮಾಡಿ, ರಾತ್ರಿ ಹೊತ್ತು ಯಶವಂತಪುರ ಕ್ರಾಸಿಂಗ್ ಹತ್ರ ಹೋಗುವಾಗ ಈ ಕಥೆ ನೆನ್ಪಾಗ್ಬೋದು. ಯಾಕಂದ್ರೆ ಕೆಲವು ಕಥೆಗಳು ಬರೀ ಕೇಳೋದಕ್ಕೆ ಮಾತ್ರ ಇರೋದಿಲ್ಲ. ಮುಂದಿನ ಕಥೆ ಯಾರ್ದಾಗ್ಬೋದು ಅಂಡ ಹೇಳೋಕ್ಕಾಗಲ್ಲ ಅಲ್ವಾ?